ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. KCET ಆ್ಯಂಡ್ ಹಾಗೇನು ನೀಟ್ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡ್ ಪ್ರಾವಿಷನಲ್ ರಿಸಲ್ಟ್ಸ್ ಕುರಿತು ಒಂದಿಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ಸನ್ನು ಕೊಡ್ತೀನಿ. ಏನೆಲ್ಲ ಅಪ್ಡೇಟ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾನು ಮೊದಲಿಗೆ ಹೇಳ್ತೀನಿ. ನೋಡಿ, ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸು ಸೆಕೆಂಡ್ ರೌಂಡ್ ಪ್ರಾವಿಷನಲ್ ರಿಸಲ್ಟ್ಸ್ ಬಂದಿದ್ದ ಆದಮೇಲೆ ನಾವು ಈ ಸೆಕೆಂಡ್ ರೌಂಡ್ ಪ್ರಾವಿಷನಲ್ ರಿಸಲ್ಟ್ಸಲ್ಲಿ ನಮಗೆ ಸೀಟ್ ಅಲರ್ಟ್ ಆಗಿಲ್ಲ, ಏನು ಮಾಡೋದು ಅಂತ ಕೇಳ್ತಿದ್ದಾರೆ. ಇದ್ರ ಬಗ್ಗೆಯೂ ಸಹ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಹಾಗೇನು ಸ್ಟೂಡೆಂಟ್ಸು ಸರ್ ನನಗೆ ಸೆಕೆಂಡ್ ರೌಂಡ್ ಪ್ರಾವಿಷನಲ್ ರಿಸಲ್ಟಲ್ಲಿ ಒಂದು ಸೀಟ್ ಅಲರ್ಟ್ ಆಗಿದೆ, ಇದೇ ಒಂದು ಸೀಟು ನನಗೆ ಸೆಕೆಂಡ್ ಫೈನಲ್ ರಿಸಲ್ಟಲ್ಲಿ ಸಿಗುತ್ತಾ ಅಂತ ಕೇಳ್ತಿದ್ದಾರೆ. ಅದ್ರ ಬಗ್ಗೆಯೂ ಸಹ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಈಗ ಸೆಕೆಂಡ್ ರೌಂಡ್ ಪ್ರಾವಿಷನಲ್ ರಿಸಲ್ಟ್ಸ್ ಬಂದಿದ್ದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಏನಿರುತ್ತೆ ಏನು ಅಂತ ಹೇಳ್ಬಿಟ್ಟು ಒಂದು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಸ್ಟಾರ್ಟಿಂಗಲ್ಲೇ ಹೇಳ್ತಿದ್ದೀನಿ, ವಿಡಿಯೋ ಸ್ವಲ್ಪ ನಿಮಗೆ ಲೆಂತಿ ಅನಿಸ್ಬೋದು, ಬಟ್ ವಿಡಿಯೋ ಖಂಡಿತವಾಗ್ಲೂ ಹೆಲ್ಪ್ಫುಲ್ ಆಗಿರುತ್ತೆ. ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಆ್ಯಂಡ್ ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಮೊದಲಿಗೆ ನೋಡಿ, KCET ಆ್ಯಂಡ್ ಹಾಗೇನು ನೀಟ್ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡ್ ಪ್ರಾವಿಷನಲ್ ರಿಸಲ್ಟ್ಸ್ದು ಒಂದು ರಿಸಲ್ಟ್ಸ್ ಆದರೆ ಔಟ್ ಆಯಿತು. ಇವತ್ತು ನಾನು ರಿಸಲ್ಟ್ಸ್ ಔಟ್ ಆದಾಗ ನಾನು ನಿಮಗೆ ಯೂಟ್ಯೂಬಲ್ಲಿ ಕಮ್ಯುನಿಟಿ ಮೂಲಕ ಅಂದರೆ ಕಮ್ಯುನಿಟಿ ಪೋಸ್ಟ್ ಹಾಕಿದೆ. ಆ್ಯಂಡ್ ಹಾಗೇನು ಸಹ ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಆದರೆ ಹಾಕಿದೆ. ಆ್ಯಂಡ್ ಸ್ಟೂಡೆಂಟ್ಸು ಯಾರೆಲ್ಲ ಚೆಕ್ ಮಾಡ್ಕೊಂಡಿದ್ದೀರಾ, ಯಾರಿಗೆಲ್ಲ ಸೀಟ್ ಅಲರ್ಟ್ ಆಗಿದೆ, ಮೊದಲಿಗೆ ಎಲ್ಲ ಒಂದು ಸ್ಟೂಡೆಂಟ್ಸ್ಗೂ ಸಹ ಕಂಗ್ರಾಟ್ಸನ್ನು ಹೇಳ್ತಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ನೋಡಿ, ಯಾರೆಲ್ಲ ಚೆಕ್ ಮಾಡ್ಕೊಂಡಿಲ್ಲ ಅಂತ ಸ್ಟೂಡೆಂಟ್ಸು ನೀವು ಪ್ರವೇಶ ಹತ್ರ ಬಂದುಬಿಟ್ಟು UGCET 2024 ಅಂತ ಕ್ಲಿಕ್ ಮಾಡಿದ ಆದಮೇಲೆ UGCET 2024 ಎರಡನೇ ಸುತ್ತಿನ ತಾತ್ಕಾಲಿಕ ಸೀಟು ಹಂಚಿಕೆ ಫಲಿತಾಂಶ ಲಿಂಕ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡಿದ ಆದಮೇಲೆ ಜಸ್ಟ್ ನೀವು ನಿಮ್ಮ ಒಂದು CET ನಂಬರನ್ನು ಎಂಟರ್ ಮಾಡಿ ಸಬ್ಮಿಟ್ ಮಾಡಿ. ನಾನು ಸಹ ಒಂದು ಸ್ಟೂಡೆಂಟ್ದು ಎಕ್ಸಾಂಪಲ್ ಮೂಲಕ ಹೇಳ್ತೀನಿ ನೋಡಿ. ಸೊ ನಾನು ಸಹ ಒಂದು CET ನಂಬರನ್ನು ಎಂಟರ್ ಮಾಡ್ತೀನಿ, ನೀವು CET ನಂಬರನ್ನು ಎಂಟರ್ ಮಾಡ್ಕೊಳ್ಳಿ. ನಿಮ್ಮ ಒಂದು CET ನಂಬರನ್ನು ಜಸ್ಟ್ ಇಲ್ಲಿ ನೀವು ಸಬ್ಮಿಟ್ ಅಂತ ಕೊಟ್ಟರೆ, ಸಬ್ಮಿಟ್ ಅಂತ ಕೊಟ್ಟಿದ ತಕ್ಷಣ ನೀವು ಇಲ್ಲಿ ನೋಡ್ಬೋದು ಕಂಗ್ರ್ಯಾಚುಲೇಷನ್ಸ್ ಅಂತ ಬರುತ್ತೆ. ಆ್ಯಂಡ್ ಹಾಗೇನು ಸಹ ಈ ಒಂದು CET ನಂಬರು, ನೇಮ್ ಆಫ್ ದಿ ಕ್ಯಾಂಡಿಡೇಟು, ನಿಮಗೆ ನಿಮ್ಮ ಒಂದು ರ್ಯಾಂಕಿಗೆ ಈಗ ಕಾಲೇಜ್ ಯಾವ್ದು ಅಲರ್ಟ್ ಆಗಿದೆ ಏನು ಅಂತ ತೋರಿಸಿದೆ. ನೋಡಿ, ನಾನು ನಿಮಗೆ ಇಲ್ಲಿ ಒಂದು ಸ್ಟೂಡೆಂಟ್ದು ಏನೊಂದು ಎಕ್ಸಾಂಪಲನ್ನು ತೋರಿಸ್ತಿದ್ದೀನಿ. ಈ ಒಂದು ಸ್ಟೂಡೆಂಟ್ ನಾನೇ ಆಪ್ಷನ್ ಎಂಟ್ರಿ ಆದರೆ ಮಾಡಿಕೊಟ್ಟಿರುವಂಥದ್ದು. ಇಲ್ಲಿ ನೋಡಿ, ಈ ಒಂದು ಸ್ಟೂಡೆಂಟ್ಗೆ ಫಸ್ಟ್ ರೌಂಡಲ್ಲಿ ಸೀಟ್ ಅಲರ್ಟ್ ಆಗಿತ್ತು, ಎಷ್ಟನೇ ನಂಬರ್ ಸೀಟ್ ಅಲರ್ಟ್ ಆಗಿತ್ತು, ಈಗ ಎಷ್ಟನೇದಾಗಿದೆ ಅಂತ ಹೇಳ್ಬಿಟ್ಟು ನಿಮಗೆ ಹೇಳ್ತೀನಿ. ನೋಡಿ, ನಿಮಗೆ ಒಂದು ಐಡಿಯಾ ಇರಲಿ ಅಂತ ಅಷ್ಟೇ. ನೋಡಿ, ಈ ಒಂದು ಸ್ಟೂಡೆಂಟು ಟೋಟಲ್ ಎಲ್ಲನೂ ಸಹ ಬಂದ್ಬಿಟ್ಟು ಒಂದು 180 ಕಾಲೇಜಸನ್ನು ಆ್ಯಡ್ ಮಾಡಿದ್ವಿ. ಈ ಒಂದು 180 ಕಾಲೇಜಸನ್ನು ಆ್ಯಡ್ ಮಾಡಿದಾಗ ಫಸ್ಟ್ ರೌಂಡಲ್ಲಿ ಏನಾಗಿತ್ತು, 165ನೇ ಕಾಲೇಜ್ ಆದರೆ ಅಲರ್ಟ್ ಆಗಿತ್ತು. 165 ನಂಬರ್ ಪ್ರಿಯಾರಿಟಿ ನಂಬರ್ ಕೊಟ್ಟಿರುವಂಥ ಸೀಟ್ ಆದರೆ ಅಲರ್ಟ್ ಆಗಿತ್ತು. ಅಲ್ಲಿ ಸಿವಿಲ್ ಇಂಜಿನಿಯರಿಂಗ್ಗೆ ಅಲರ್ಟ್ ಆಗಿತ್ತು. ಆಗ ಮತ್ತೆ ಆ ಒಂದು ಸ್ಟೂಡೆಂಟ್ ಏನು ಡಿಸೈಡ್ ಮಾಡಿದ್ರು, ಇಲ್ಲ ನನಗೆ ಸಿವಿಲ್ ಇಂಜಿನಿಯರಿಂಗ್ ಬೇಡ, CS ಬೇಕು, ಮೇಲೆ ನಾನೆಲ್ಲ CS ಕಾಲೇಜಸನ್ನು ಆ್ಯಡ್ ಮಾಡಿದ್ದೀನಿ, ಏನಾದರೂ ಟ್ರೈ ಮಾಡೋಣ ಅಂತ ಹೇಳಿದ್ರು. ಅದೇ ರೀತಿಯಲ್ಲಿ ನಾವು ಒಂದು ಆರ್ಡರ್ ವೈಸು ಒಂದು ಆಪ್ಷನ್ ಎಂಟ್ರಿಯನ್ನು ಮಾಡಿದ್ವಿ. ಈಗ ಆಪ್ಷನ್ ಎಂಟ್ರಿಯನ್ನು ಮಾಡಿದ ಆದಮೇಲೆ ಸೆಕೆಂಡ್ ರೌಂಡ್ ಪ್ರಾವಿಷನಲ್ ರಿಸಲ್ಟ್ಸಲ್ಲಿ ನೀವು ನೋಡ್ಬೋದು ಸೀರಿಯಲ್ ನಂಬರ್ ಆಫ್ ದ ಅಲಾಟೆಡ್ ಆಪ್ಷನ್ ಬಂದುಬಿಟ್ಟು 40 ಅಂತ ಇದೆ. ಓಕೆ, ನಾನು 40ನೇ ಕಾಲೇಜ್ ಆದರೆ ಸಿಕ್ಕಿದೆ. ನಾನು ನಿಮಗೆ ಒಂದು ಎಕ್ಸಾಂಪಲನ್ನು ಹೇಳ್ತಿದ್ದೀನಿ, ಸ್ಟೂಡೆಂಟ್ಸ್ಗೆ ಯಾವ ರೀತಿ ಎಲ್ಲ ಕಾಲೇಜಸ್ ಸೀಟ್ ಅಲರ್ಟ್ ಆಗುತ್ತೆ ಏನೋ ಅಂತ ಹೇಳ್ಬಿಟ್ಟು ಒಂದು ಐಡಿಯಾ ಇರಲಿ ಅಂತ ಹೇಳ್ಬಿಟ್ಟು. ಈಗ ನೀವು ಈ ರೀತಿಯೂ ಸಹ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಸ್ಟೂಡೆಂಟ್ಸ್ಗೆ ಯಾರಿಗೆಲ್ಲ ಸೀಟ್ ಅಲರ್ಟ್ ಆಗಿದೆ ಎಲ್ಲ ಒಂದು ಸ್ಟೂಡೆಂಟ್ಸ್ಗೂ ಸಹ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ನೆಕ್ಸ್ಟ್ ನೋಡಿ, ಈಗ ಸ್ಟೂಡೆಂಟ್ಸು ಕೇಳ್ತಿರೋದು, ಸರ್ ನನಗೆ ಸೆಕೆಂಡ್ ರೌಂಡ್ ಪ್ರಾವಿಷನಲ್ ರಿಸಲ್ಟಲ್ಲಿ ಸೀಟ್ ಅಲರ್ಟ್ ಆಗಿದೆ ಅಲ್ವಾ, ಇದೇ ನನಗೆ ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟಲ್ಲಿ ಸಿಗುತ್ತಾ ಅಂತ ಅಂದರೆ 99% ನಿಮಗೆ ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟಲ್ಲಿ, ಸೆಕೆಂಡ್ ರೌಂಡ್ ಪ್ರಾವಿಷನಲ್ ರಿಸಲ್ಟಲ್ಲಿ ಯಾವ ಸೀಟ್ ಅಲರ್ಟ್ ಆಗಿದೆಯೋ ಅದೇ ಸೀಟೇ ನಿಮಗೆ 99% ಆದರೆ ಸಿಗುತ್ತೆ. ಸ್ಟೂಡೆಂಟ್ಸ್ ಯಾರನ್ನು ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಆ್ಯಂಡ್ ಅದೂ ನೋಡಿ, ನಿಮಗೆ ಸೆಕೆಂಡ್ ರೌಂಡ್ ಪ್ರಾವಿಷನಲ್ ರಿಸಲ್ಟ್ಸು ಇವತ್ತು ಬಂದಿದೆ ಅಲ್ವಾ, ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟ್ಸು ನಿಮಗೆ ಆದಷ್ಟು ನಾಳೆ ರಾತ್ರಿಗೇ ಕೊಡ್ತಾರೆ. ಒಂದು 7 ಗಂಟೆ ಮೇಲೇನೋ ಅಥವಾ ಸಾಯಂಕಾಲ ಒಂದು 5 ಗಂಟೆ ಮೇಲೇನೋ ನಿಮಗೆ ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟ್ಸನ್ನು ಕೊಡ್ತಾರೆ. ಆ್ಯಂಡ್ ಸ್ಟೂಡೆಂಟ್ಸ್ಗೆ ಒಂದು ಇನ್ಸ್ಟ್ರಕ್ಷನನ್ನು ಕೊಟ್ಟಿರುವಂಥದ್ದು, ಈಗ ಸೆಕೆಂಡ್ ರೌಂಡ್ ಪ್ರಾವಿಷನಲ್ ರಿಸಲ್ಟ್ಸ್ ಅಲರ್ಟ್ ಆಗಿದ್ದ ಆದಮೇಲೆ ಈಗ ನೀವು ರಿಸಲ್ಟ್ಸನ್ನು ಚೆಕ್ ಮಾಡ್ಕೊಂಡಿದ್ದೀರಲ್ವಾ, ರಿಸಲ್ಟ್ಸನ್ನು ಚೆಕ್ ಮಾಡಿದ ಆದಮೇಲೆ ಸ್ಟೂಡೆಂಟ್ಸ್ಗೆ ಯಾರಿಗಾದರೂ ಸೀಟ್ ಅಲರ್ಟ್ ಆಗಿಲ್ಲ ಅಂತ ಅಂದ್ಕೊಳ್ಳಿ, ನೀವು ಮಾಡಿರುವಂಥ ಆಪ್ಷನ್ ಎಂಟ್ರಿ ಎಲ್ಲ ಕರೆಕ್ಟ್ ಇದೆ, ನನ್ನ ಒಂದು ರ್ಯಾಂಕಿಂಗ್ ಕರೆಕ್ಟ್ ಇದೆ, ನನಗೆ ಸೀಟ್ ಅಲರ್ಟ್ ಆಗಬೇಕಿತ್ತು ಅನ್ನೋ ಹಾಗಿದ್ರೆ ನೀವು ಒಂದು ಮೈಲನ್ನು ಮಾಡ್ಬೋದು KEಗೆ. ನಾಳೆ ಬೆಳಗ್ಗೆ 10 ಗಂಟೆವರೆಗೂ ಟೈಮ್ ಇದೆ. ಆ್ಯಂಡ್ ಸ್ಟೂಡೆಂಟ್ಸ್ಗೆ ಈಗಾಗಲೇ ಒಂದು ಇನ್ಸ್ಟ್ರಕ್ಷನನ್ನು ತೋರಿಸ್ಕೊಟ್ಟಿದ್ದಾರೆ, ನಾನು ಸಹ ನಿಮಗೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತಿದ್ದೀನಿ. ಈ ಒಂದು ಮೈಲ್ ಐಡಿಗಾದರೆ ಮೈಲನ್ನು ಮಾಡಿ, ಓಕೆನಾ. ಆ್ಯಂಡ್ ನೋಡಿ, ನೀವು ಸುಮ್ಮನೆ ಈ ಒಂದು ಮೈಲ್ ಐಡಿಗೆ ಮೈಲನ್ನು ಮಾಡಿಬಿಟ್ಟು ನನಗೆ ಸೀಟ್ ಸಿಗುತ್ತೇನೋ ಅಂತ ಅನ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಇನ್ ಕೇಸ್ ಏನಾದರೂ KE ಕಡೆಯಿಂದ ಮಿಸ್ಟೇಕ್ ಆಗಿದ್ರೆ, ನಿಮಗೆ ಸೀಟ್ ಸಿಗಂಗಿದ್ರು ಸೀಟ್ ಕೊಟ್ಟಿಲ್ಲ ಅಂತಂದರೆ ಆಗಷ್ಟೇ ಅವರು ಮತ್ತೊಂದು ಸಲ ಅದನ್ನು ವೆರಿಫಿಕೇಶನ್ ಮಾಡಿಬಿಟ್ಟು ನಿಮಗೆ ಸೀಟ್ ಅಲರ್ಟ್ ಆಗೋಗಿದ್ರೆ ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟ್ ಅಲ್ಲಾದರೆ ನಿಮಗೆ ಸೀಟ್ ಅಲರ್ಟ್ ಆಗುತ್ತೆ. ಆ್ಯಂಡ್ KE ಕಡೆಯಿಂದ ನೀವು ಆ ಒಂದು ಮೈಲ್ಗೆ ರಿಪ್ಲೈನ ಪಡ್ಕೋತೀರಾ. ಆ್ಯಂಡ್ ನೆಕ್ಸ್ಟ್ ಈಗ ಅದನ್ನು ಪಕ್ಕಕ್ಕಿಟ್ಟರೆ, ಆ್ಯಂಡ್ ಸ್ಟೂಡೆಂಟ್ಸ್ಗೆ ಈಗ ಸೆಕೆಂಡ್ ರೌಂಡ್ ಪ್ರಾವಿಷನಲ್ ರಿಸಲ್ಟಲ್ಲಿ ಯಾರಿಗಾದರೆ ಸೀಟ್ ಅಲರ್ಟ್ ಆಗಿಲ್ವೋ ಅಂಥ ಸ್ಟೂಡೆಂಟ್ಸು ಕೇಳ್ತಿರೋದು, ಸರ್ ನಮಗೆ ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟಲ್ಲಿ ಸೀಟ್ ಸಿಗುವಂಥ ಚಾನ್ಸಸ್ ಏನಾದರೂ ಇದೆಯಾ ಅಂತ ಸ್ಟೂಡೆಂಟ್ಸು ಕೇಳ್ತಿದ್ದಾರೆ. ನೋಡಿ, ಹೀರೋ ಸತ್ಯ ಹೇಳ್ತೀನಿ, ನಿಮಗೆ ಚಾನ್ಸಸ್ ತುಂಬ ಅಂದರೆ ತುಂಬ ಕಡಿಮೆ ಇದ್ದಾವೆ, ಏನು ಮಾಡೋದಕ್ಕೆ ಆಗೋದಿಲ್ಲ. ಈಗ ನಿಮ್ಗೆ ಸೆಕೆಂಡ್ ರೌಂಡ್ ಪ್ರಾವಿಷನಲ್ ರಿಸಲ್ಟಲ್ಲೂ ಸೀಟ್ ಸಿಕ್ಕಿಲ್ಲ, ಒಂದು ಮತ್ತೆ ಫಸ್ಟ್ ರೌಂಡ್ ಫೈನಲ್ ರಿಸಲ್ಟಲ್ಲೂ ಸೀಟ್ ಸಿಕ್ಕಿಲ್ಲ ಅಂತ ಅಂದರೆ ಈಗ ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟಲ್ಲಿ ನಿಮಗೆ ಸೀಟ್ ಅಲರ್ಟ್ ಆಗುವಂಥ ಚಾನ್ಸಸ್ಸು 99% ಕಡಿಮೆನೇ ಇದೆ, 99% ಆಗಲ್ಲ ಅಂತಲೇ ಹೇಳ್ಬೋದು. ಇನ್ನು 1% ಆಫ್ ಬೇಸ್ಡ್ ಆನ್ ಯುವರ್ ಲಕ್, ನೋಡೋಣ ಏನಾಗುತ್ತೆ ಏನೋ ಅಂತ ಹೇಳ್ಬಿಟ್ಟು ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟ್ಸು. ಈ ಒಂದು ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟ್ಸ್ ಬಂದಿದ್ದ ಆದಮೇಲೂ ನಿಮಗೆ ಸೀಟ್ ಅಲರ್ಟ್ ಆಗಿಲ್ಲ ಅಂತಂದರೆ ನೆಕ್ಸ್ಟ್ ನೀವು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ಬೋದು KCET ಸ್ಟೂಡೆಂಟ್ಸು. ಆಗ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಏನಾದರೂ ಮತ್ತೆ ಕಾಲೇಜಸ್ನ ಆ್ಯಡ್ ಮಾಡೋದಕ್ಕೆ ಆಪ್ಷನ್ ಕೊಡ್ತಾರಾ ಏನೋ ಅಂತ ಹೇಳ್ಬಿಟ್ಟು ಅದು ಫರ್ದರ್ ನೋಡೋಣ. ಅದ್ರ ಬಗ್ಗೆ ಯಾವುದೇ ಥರದ ಒಂದು ಅಪ್ಡೇಟ್ಸ್ ಆದರೆ ಸದ್ಯಕ್ಕೆ ನಿಮಗೆ ಕೊಡೋದಕ್ಕೆ ಆಗೋದಿಲ್ಲ. ಆ್ಯಂಡ್ ನಾನೀಗ ನೆಕ್ಸ್ಟ್ ಮುಂದಿನ ವೀಡಿಯೋಸಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಆ್ಯಂಡ್ ನೆಕ್ಸ್ಟ್ ನೋಡಿ, ಈ ಒಂದು ಸೆಕೆಂಡ್ ರೌಂಡ್ ಪ್ರಾವಿಷನಲ್ ರಿಸಲ್ಟ್ಸ್ ಬಂದಿದ್ದಾದಮೇಲೆ ನೆಕ್ಸ್ಟ್ ನಿಮಗೆ ನಾಳೆ ರಾತ್ರಿ ಒಂದು ಮ್ಯಾಕ್ಸಿಮಮ್ ಒಂದು ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟ್ಸ್ ಬರುವಂಥ ಚಾನ್ಸಸ್ ಆದರೆ ಇದಾವೆ. ಆ ಒಂದು ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟ್ಸ್ ಬಂದಿದ್ದ ಆದಮೇಲೆ KCET ವಿದ್ಯಾರ್ಥಿಗಳಿಗೆ ಚಾಯ್ಸ್ ಎಂಟ್ರಿ ಇರುತ್ತೆ. ನಿಮಗೆ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್
ಚಾಯ್ಸ್ 4 ಅಂತ ಹೇಳ್ಬಿಟ್ಟು ಈ ಒಂದು ಚಾಯ್ಸ್ ಎಂಟ್ರಿನ ಮಾಡ್ಕೋಬಹುದಾಗಿರುತ್ತೆ. ಚಾಯ್ಸ್ ಎಂಟ್ರಿನ ಮಾಡಿಕೊಂಡು ನೆಕ್ಸ್ಟ್ ಚಾಯ್ಸ್ 1 ಯಾರು ಸೆಲೆಕ್ಟ್ ಮಾಡ್ಕೋತಾರೆ, ಚಾಯ್ಸ್ 2 ಯಾರು ಸೆಲೆಕ್ಟ್ ಮಾಡ್ಕೋತಾರೆ ಅಂತ ಸ್ಟೂಡೆಂಟ್ಸು ಫೀಸನ್ನು ಪೇ ಮಾಡಬೇಕಾಗುತ್ತೆ. ಚಾಯ್ಸ್ 1 ಸೆಲೆಕ್ಟ್ ಮಾಡುವಂಥ ಸ್ಟೂಡೆಂಟ್ಸು ಹೋಗಿ ಅಡ್ಮಿಷನನ್ನು ತಗೋತಾರೆ, ಕಾಲೇಜ್ಗೆ ಡಾಕ್ಯುಮೆಂಟ್ಸನ್ನು ರಿಪೋರ್ಟ್ ಮಾಡ್ತಾರೆ. ಬಟ್ ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡಿರುವಂಥ ಸ್ಟೂಡೆಂಟ್ಸು ಫೀಸನ್ನು ಪೇ ಮಾಡ್ತಾರೆ ಅಷ್ಟೇ. ಅವರು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಿಗೆ ಆದರೆ ಮತ್ತೆ ಪಾರ್ಟಿಸಿಪೇಟನ್ನು ಮಾಡ್ತಾರೆ. ನೋಡಿ, ನಿಮಗೆ ಈ ಒಂದು ಸೆಕೆಂಡ್ ರೌಂಡ್ದು ಕಂಪ್ಲೀಟ್ ಪ್ರೊಸೀಜರು ಇದೇ ತಿಂಗಳು 27ನೇ ತಾರೀಕು ಒಳಗಡೆ ಆದರೆ ಕಂಪ್ಲೀಟ್ ಆಗುತ್ತೆ. ನಾನು ಸ್ಟಾರ್ಟಿಂಗಿಂದ ನಿಮಗೆ ಇದನ್ನೇ ಹೇಳ್ತಿದ್ದೆ, ನಿಮಗೆ ಸೆಕೆಂಡ್ ರೌಂಡ್ ಪ್ರಾವಿಷನಲ್ ರಿಸಲ್ಟ್ಸು, ಫೈನಲ್ ರಿಸಲ್ಟ್ಸು ಆ್ಯಂಡ್ ಹಾಗೇನು ಸೆಕೆಂಡ್ ರೌಂಡ್ ಪ್ರೊಸೀಜರ್ ಕಂಪ್ಲೀಟ್ ಆಗೋದು ಇದೇ ತಿಂಗಳು 19ನೇ ತಾರೀಕಿಂದ 27ನೇ ತಾರೀಕು ಒಳಗಡೆ ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಸೆಕೆಂಡ್ ರೌಂಡ್ ಪ್ರಾವಿಷನಲ್ ರಿಸಲ್ಟ್ಸು ಒಂದಿನ ಮುಂಚೆನೇ ಬಿಟ್ಟಿದ್ದಾರೆ. ಸ್ಟೂಡೆಂಟ್ಸ್ಗೆ ಇದನ್ನು ಸಹ ಒಂದು ಒಳ್ಳೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸೊ ನೀವೀಗ ಸೆಕೆಂಡ್ ರೌಂಡ್ ಪ್ರಾವಿಷನಲ್ ರಿಸಲ್ಟ್ಸನ್ನು ಚೆಕ್ ಮಾಡ್ಕೊಂಡಿದ್ದೀರಾ. ಅಂಡ್ ಏನೇ ಡೌಟ್ ಇರಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ. ಅಂಡ್ ಸ್ಟೂಡೆಂಟ್ಸು ಮರೀದೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಸೆಕೆಂಡ್ ರೌಂಡ್ ಪ್ರಾವಿಷನಲ್ ರಿಸಲ್ಟಲ್ಲಿ ಸೀಟ್ ಅಲರ್ಟ್ ಆಗಿದೆಯಾ ಇಲ್ವಾ ಅನ್ನೋದನ್ನು ಕಮೆಂಟ್ ಮಾಡಿ. ಅಂಡ್ ಹಾಗೇನು ನಿಮಗೆ ಯಾವ ಒಂದು ಕಾಲೇಜಲ್ಲಿ ಸೀಟ್ ಸಿಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟನ್ನು ಮಾಡಿ. ಇನ್ ಕೇಸ್ ನಿಮ್ಗೆ ಸಿಕ್ಕಿರುವಂಥ ಕಾಲೇಜು ನಿಮ್ಮ ಫ್ರೆಂಡ್ಸ್ಗೂ ಯಾರಿಗಾದ್ರೂ ನಮ್ಮ ಒಂದು ವ್ಯೂವರ್ಸ್ಗೆ ಸಿಕ್ಕಿದ್ರೆ ನೀವು ಇಲ್ಲೇನೇ ಫ್ರೆಂಡ್ಸ್ ಆದರೆ ಆಗ್ಬೋದು. ಈ ರೀತಿ ಸುಮಾರು ವರ್ಷ ಆಗಿರುತ್ತೆ, ಕಮೆಂಟ್ಸಲ್ಲಿ ಹಾಕ್ತಿರ್ತಾರೆ. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕಾಲೇಜ್ ನನಗೆ ಅಲರ್ಟ್ ಆಗಿದೆ ಅಂತ ಹಾಕ್ತಾರೆ, ಇನ್ನೊಂದು ಸ್ಟೂಡೆಂಟ್ ಆ ಒಂದು ಕಮೆಂಟನ್ನು ನೋಡಿದ ಆದಮೇಲೆ ನನಗೂ ಇದೇ ಕಾಲೇಜೇ ಅಲರ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಈ ರೀತಿ ನಿಮಗೆ ಫ್ರೆಂಡ್ಸ್ ಆಗುವಂಥ ಚಾನ್ಸೂ ಸಹ ಇರುತ್ತೆ. ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟನ್ನು ಮಾಡಿ. ಏನೇ ಡೌಟ್ ಇರಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ. ಅಥವಾ ಪರ್ಸನಲಾಗಿ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅಂದರೆ ಇನ್ಸ್ಟಾಗ್ರಾಮ್ ಲಿಂಕನ್ನು ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೀನಿ, ಫಾಲೋ ಮಾಡಿ, ಮೆಸೇಜ್ ಮಾಡೋ ಮೂಲಕ ನಿಮ್ಮ ಒಂದು ಡೌಟನ್ನು ಕ್ಲಾರಿಫೈ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ನಿಮಗೆ ಫರ್ದರ್ ಎಲ್ಲ ಅಪ್ಡೇಟ್ಸನ್ನು ಕೊಡ್ತಿರ್ತೀನಿ. ಈಗ ನೆಕ್ಸ್ಟ್ ಸೆಕೆಂಡ್ ರೌಂಡ್ ಪ್ರಾವಿಷನಲ್ ರಿಸಲ್ಟ್ಸ್ ಬಂದಿದ್ದ ಆದಮೇಲೆ ನೆಕ್ಸ್ಟ್ ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟ್ಸ್ ಬಂದಿದ್ದ ಆದಮೇಲೆ ನಿಮಗೆ ರಿಸಲ್ಟ್ಸ್ ಬಂದಾಗಲೂ ಒಂದ್ಸರಿ ಹೇಳ್ತೀನಿ. ಆ್ಯಂಡ್ ಹಾಗೇನು ಚಾಯ್ಸ್ ಸೆಂಟರ್ ಬಗ್ಗೆ ಡೀಟೇಲ್ ವಿಡಿಯೋ ಫೀಸನ್ನು ಪೇ ಮಾಡೋದು ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಜಸ್ಟ್ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡಿ, ಸಪೋರ್ಟ್ ಮಾಡಿ.